ನೋ ನೀನು ನನಗೆ ಬೇಡ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲ್ಕೊಳ್ತೀನಿ, ನಾಳೆ ಬೆಳಗ್ಗೆ ಡಿವೋರ್ಸ್ನ ಕೊಟ್ಬಿಡು ಅಂತ ಏನೇನೋ ಅಂದ್ಕೊಳ್ತಾ ಅವನ ಹೆಗಲ ಮೇಲೆ ನಿದ್ರಿಸಿದ್ಲು ಆರಾಧ್ಯ. ಬೆಳಿಗ್ಗೆನೇ ಎಚ್ಚರವಾದ ಆರಾಧ್ಯಳಿಗೆ ಕಣ್ತೆರೆದ ತಕ್ಷಣ ಅಧಿರಾಜ್ ವರ್ಮನ ಜಾಗ ಕಾಣಿಸ್ತು. ಅಂತ ಗಟ್ಟಿಯಾಗಿ ಕಿರ್ಚಿಬಿಟ್ಲು. ಅವಳ ಕಿರುಚಾಟಕ್ಕೆ ನಿದ್ದೆಯಿಂದ ಮೇಲೆ ಇಳ್ತಾ ಅಧಿರಾಜ್ ವರ್ಮ, ಯಾಕೆ ಕಿವಿ ಕಿತ್ತು ಹೋಗೋ ಹಾಗೆ ಮೇಕೆ ಥರ ಗಟ್ಟಿಯಾಗಿ ಅರ್ಚಾಡ್ತಿದ್ಯಾ ಅಂತ ಕಿರಿಕಿರಿಯಿಂದ ಕೇಳಿದ. ನೀವು ಇಲ್ಯಾಕೆ ಮಲಗಿದ್ದೀರಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ಇಲ್ಲಲ್ದೆ ಇನ್ನೆಲ್ಲಿ ಮಲ್ಕೊಳ್ಳಿ ಅಂತ ಕಳಿಸ್ತಾ ಕೇಳ್ದ ಅಧಿರಾಜ್ ವರ್ಮ. ನಾನು ಕೇಳ್ತಾ ಇರೋದು ನನ್ನ ರೂಮ್ನಲ್ಲಿ ಯಾಕೆ ಮಲಗಿದ್ದೀರಾ ಅಂತ ಸಿಡಿಮಿಡಿಗೊಂಡ್ಲು ಆರಾಧ್ಯ. ನಾನಿರೋದು ನನ್ನ ರೂಮ್ನಲ್ಲೇ, ಸರಿಯಾಗಿ ನೋಡು ಅಂತ ಪಕ್ಕಕ್ಕೆ ತಿರುಗಿ ಮಲ್ಕೊಂಡ ಅಧಿರಾಜ್ ವರ್ಮ. ಛೀ, ನಾನು ನಿಮ್ಮ ರೂಮ್ನಲ್ಲಿ ಯಾಕಿದ್ದೀನಿ, ಇದು ನಿಮ್ಮದೇ ಕೆಲಸ ಅಲ್ವಾ, ಒಂದು ನಿಮಿಷ ಕೂಡ ಇಲ್ಲಿ ಇರಲ್ಲ ಅಂತ ಆವೇಶದಿಂದ ಹೊತ್ಕೊಂಡಿದ್ದ ಬ್ಲ್ಯಾಂಕೆಟನ್ನು ತೆಗೆದ ಆರಾಧ್ಯ ಮತ್ತೊಮ್ಮೆ ಅಂತ ಕಿರ್ಚಿ ಆ ಬ್ಲ್ಯಾಂಕೆಟನ್ನು ಮುಸುಕು ಹಾಕೊಂಡ್ಳು. ಏಯ್ ಇಡಿಯಟ್, ಹೋಗಿ ನಿನ್ನ ರೂಮ್ನಲ್ಲಿ ಕಿರ್ಚ್ಕೋ, ಅನಾವಶ್ಯಕವಾಗಿ ನನ್ನ ನಿದ್ದೆಯನ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಆರಾಧ್ಯನ ಮೇಲೆ ಕೋಪಿಸ್ಕೊಂಡ ಅಧಿರಾಜ್ ವರ್ಮ. ಆರಾಧ್ಯ ಅದ್ಯಾವುದನ್ನು ಲೆಕ್ಕಿಸ್ಕೊಳ್ಳದೆ, ನನ್ನ ಬಟ್ಟೆಗಳು ಏನಾದವು ಅಂತ ಆವೇಶದಿಂದ ಕೇಳಿದ್ಲು. ಬೆಡ್ ಪಕ್ಕದಲ್ಲಿ ನೆಲದ ಮೇಲಿವೆ ನೋಡ್ಕೋ ಅಂದ ಅಧಿರಾಜ್ ವರ್ಮ. ಅದೇ ಅಲ್ಲಿ ಯಾಕಿವೆ ಅಂತ ಕೇಳಿದ್ಲು ಆರಾಧ್ಯ. ಅಯೋಮಯವಾಗಿ ಏನು ಅರ್ಥವಾಗದೆ ಅಧಿರಾಜ್ ವರ್ಮನನ್ನು ಮೇಲಿಂದ ಕೆಳಗಿನವರೆಗೆ ನೋಡ್ದ. ಅದು ತೆಗೆದು ಹಾಕಿದ್ರೆ ಅಲ್ಲಿರದೆ ಇನ್ನೆಲ್ಲಿರುತ್ತೆ ಅಂತ ಕಿರಿಕಿರಿ ಪಡ್ತಾ ಕೇರ್ಲೆಸ್ ಆಗಿ ಹೇಳ್ದ ಅಧಿರಾಜ್ ವರ್ಮ. ಯಾರು ತೆಗೆದ್ರು ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ನೀನೇ. ಟಕ್ಕನೆ ಬಂತು ಅಧಿರಾಜ್ ವರ್ಮನ್ ಮಾತು. ನಾನು ರಿಮೂವ್ ಮಾಡಿದ್ರೆ ನೀವು ಹಾಕಬೇಕಿತ್ತಲ್ವಾ ಅಂತ ಹುಚ್ಚಿಯಂತೆ ಕೇಳ್ತಾ ಇದ್ದಾಳೆ ಆರಾಧ್ಯ. ಕಂಫರ್ಟಬಲ್ ಆಗಿತ್ತು, ಅದಕ್ಕೆ ಹಾಕಲಿಲ್ಲ ಅಂತ ಹೇಳ್ತಾ ಅಧಿರಾಜ್ ವರ್ಮ ಅವಳನ್ನ ಟೀಸ್ ಮಾಡುತ್ತಾ. ನಿಮ್ಮ ಕಂಫರ್ಟಬಲ್ಗಾಗಿ ನನ್ನ ಮೈ ಮೇಲೆ ಡ್ರೆಸ್ ಇಲ್ದಂತ ಮಾಡ್ತೀರಾ ಅನ್ನೋ ಕೋಪದಿಂದ ತತ್ತರಿಸುತ್ತಾ ಅವನ ಮೇಲಿದ್ದ ಬ್ಲ್ಯಾಂಕೆಟನ್ನು ಎಳೆದ ಆರಾಧ್ಯ ಶಾಕ್ನಿಂದ ಬಾಯಿ ತೆರ್ಕೊಂಡು ನೋಡ್ತಾ ನಿಂತುಬಿಟ್ಲು. ಅವಳು ಮಾಡಿದ ಕೆಲಸಕ್ಕೆ ಕಿರಿಕಿರಿ ಆದರೂ ಅಧಿರಾಜ್ ವರ್ಮ, ಏಯ್ ನಿನಗೇನಾದರೂ ಮೆಂಟ್ಲಾ ಅಂತ ಕೇಳ್ದ. ಇಲ್ಲ, ನಿಮ್ಮ ಚೆಸ್ಟ್ ಮೇಲೆ ಆ ಬೈಟ್ಸ್ ಏನಿವು ಅನುಮಾನದಿಂದ ಕೇಳಿದ್ಲು ಆರಾಧ್ಯ. ಒಂದು ಕಾಡಬೇಕು ಬಂದು ಕಚ್ಚಿತು ಅಂತ ವ್ಯಂಗ್ಯವಾಗಿ ಅಂದ ಅಧಿರಾಜ್ ವರ್ಮ. ಆ ಕಾಡಬೇಕು ಹುಡುಗಾನ ಅಂತ ಮತ್ತೊಂದು ಹುಚ್ಚು ಪ್ರಶ್ನೆ ಹಾಕಿದ್ಲು ಆರಾಧ್ಯ. ನನ್ನ ಬಾಡಿ ಮೇಲೆ ಯಾರಿಗೆ ಬೇಕೋ ಅವ್ರಿಗೆ ಕೈ ಹಾಕೋ ರೈಟ್ಸ್ ಇಲ್ಲ ತೀವ್ರವಾಗಿ ಅಂದ ಅಧಿರಾಜ್ ವರ್ಮ. ನೀವು ಇಂಥವ್ರೆ ಅಂತ ನನಗೆ ಗೊತ್ತು, ನೀವು ರಾತ್ರಿ ಎಲ್ಲ ಇನ್ಯಾರೊಂದಿಗೂ ಎಂಜಾಯ್ ಮಾಡಿ ಬಂದಿದ್ದೀರಾ, ಮತ್ತೆ ಯಾಕೆ ನನ್ನ ಡ್ರೆಸ್ ತೆಗೆದು ಹಾಕಿದ್ರಿ ಅಂತ ಅಳುಮುಂಜಿ ಮುಖದಿಂದ ಕೇಳಿದ್ಲು ಆರಾಧ್ಯ. ವಾಟ್, ನಿನಗೇನಾದರೂ ಹುಚ್ಚು ಹಿಡ್ತಿದ್ಯಾ, ರಾತ್ರಿ ಎಲ್ಲ ನಿನ್ನ ಹತ್ರನೇ ಇದ್ದೆ ಕಿರಿಕಿರಿಯಿಂದ ಅಂದ ಅಧಿರಾಜ್ ವರ್ಮ. ಮತ್ತೆ ಆ ಬೈಟ್ಸ್ ಹೇಗೆ ಬಂದುಬಿಟ್ವು ಅಂತ ಇದೇ ಕಡೆ ಫಿಂಗರ್ ಪಾಯಿಂಟ್ ತೋರಿಸಿದ್ಲು ಆರಾಧ್ಯ. ನಿನ್ನಿಂದಲೇ ನೇರವಾಗಂದ ಅಧಿರಾಜ್ ವರ್ಮ. ನಾನೇನು ಮಾಡಿದೆ ಅಂತ ಒಂದು ನಿಮಿಷ ತಡೆದು, ಅಂದರೆ ಅದನ್ನೆಲ್ಲ ಮಾಡಿದ್ದು ನಾನೇನಾ ಅಂತ ಭಯದಿಂದ ಕೇಳಿದ್ಲು ಆರಾಧ್ಯ. ಎಸ್ ಅಂತ ತುಟಿಯಂಚಿನ ನಗುವಿನೊಂದಿಗೆ ಅಂದ ಅಧಿರಾಜ್ ವರ್ಮ. ಯು ಚೀಟರ್, ನೀನು ಸುಳ್ಳು ಹೇಳ್ತಿದ್ಯಾ, ನಾನು ಹೀಗೆ ಮಾಡಲ್ಲ ಅಂತ ತನ್ನೆರಡು ಕೈಗಳಿಂದ ಅವನ ಇಷ್ಟ ಬಂದ ಹಾಗೆ ಹೊಡಿತಾ ಆವೇಶದಿಂದ ಅವನ ಮೇಲೆ ಕಿರ್ಚಿದ್ಲು ಆರಾಧ್ಯ. ಓಹೋ ರಿಯಲಿ, ಮತ್ತೆ ನಿನ್ನ ಮೈ ಮೇಲಿನ ಡ್ರೆಸ್ ಯಾರು ರಿಮೂವ್ ಮಾಡಿದ್ದು, ಸ್ವಲ್ಪ ಬುದ್ಧಿ ಉಪಯೋಗಿಸು ಅಂದ ಅಧಿರಾಜ್ ವರ್ಮ. ನೀವು ಸುಳ್ಳು ಹೇಳ್ತಿದ್ದೀರಾ ಅಲ್ವಾ ಅಂತ ಅಧಿರಾಜ್ ವರ್ಮನನ್ನು ಸಪ್ಪಗೆ ಕೇಳಿದ್ಲು ಆರಾಧ್ಯ. ಸುಳ್ಳು ಹೇಳಬೇಕಾದ ಅವಶ್ಯಕತೆ ನನಗೇನಿದೆ, ರಾತ್ರಿ ಕುಡಿದು ಮತ್ತಿನಲ್ಲಿ ನಿನ್ನಷ್ಟಕ್ಕೆ ನೀನು ನನ್ನ ಹತ್ರ ಬಂದೆ ಏನೇನೋ ಮಾಡಿದೆ, ಅದರ ಫಲಿತಾಂಶವೇ ಈ ಬೈಟ್ಸ್ ಎಲ್ಲ ಅಂತ ತನ್ನ ದೇಹವನ್ನು ತೋರಿಸಿ ಕೇರ್ಲೆಸ್ ಆಗಿ ಅಂದ ಅಧಿರಾಜ್ ವರ್ಮ. ನೀವು ಹೇಳಿದ್ದು ನಿಜಾನೇನಾ ಅಂತ ಅನುಮಾನದಿಂದ ಕೇಳಿದ್ಲು ಆರಾಧ್ಯ. ಇಷ್ಟೆಲ್ಲ ನಡೆದ ಮೇಲೂ ನಿನಗೆ ನಂಬಿಕೆ ಬರ್ತಿಲ್ವಲ್ಲ, ಹೋಗಲಿ ಹೇಗೆ ಮಾಡಿದೆ ಅಂತ ಹೇಳಲಾ ಅನ್ನುತ್ತಾ ಅವಳ ಕಿವಿ ಹತ್ತಿರ ಬಂದು ತನ್ನ ತುಟಿಗಳಿಂದ ಕಿವಿಗಳನ್ನ ನಲಗಿಸ್ತಾ ಅವಳನ್ನ ತನ್ಮಾಯೆಯಲ್ಲಿ ಬೀಳಿಸ್ತಾ ಹೀಗೆ ಕಚ್ತಾ ತಡವಿಸ್ತಾ ಉಸಿರುಗಟ್ಟುವಂತೆ ಮಾಡಿದೆ. ಆಮೇಲೆ ನೀನೇ ಲೀಡ್ ತಗೊಂಡು ಸ್ವರ್ಗದ ಅಂಚನ್ನು ಮುಟ್ಟುವಂತೆ ಮಾಡಿದೆ. ಎಷ್ಟು ಸುಖ ಕೊಟ್ಟೆ ಗೊತ್ತಾ, ಮಾತುಗಳಲ್ಲಿ ವರ್ಣಿಸೋದು ತುಂಬ ಕಷ್ಟ.
ಅದ್ಭುತ ಅಂದ್ಕೋ ಅಂತ ತನ್ಮತೆಯಿಂದ ಅಂದ ಅಧಿರಾಜ್ ವರ್ಮ. ಯಾವಾಗಲೂ ಒನ್ ವರ್ಡ್ ಆನ್ಸರ್ ಹೇಳೋ ನೀವು ಇಷ್ಟೊಂದು ಮಹಾಭಾರತ ಹೇಳ್ತಿದ್ರೆ ಡೌಟ್ ಬರುತ್ತೆ ಅಂತ ಅನುಮಾನದಿಂದ ಅವನ ಕಡೆ ನೋಡಿದ್ಲು ಆರಾಧ್ಯ. ಯಾರಿಗೂ ಎಕ್ಸ್ಪ್ಲೈನ್ ಕೊಡೋ ಅಭ್ಯಾಸ ನನಗಿಲ್ಲ, ನಿನ್ನ ನಂಬಿಕೆ ಬರೋದಕ್ಕಾಗಿ ಹೇಳಿದೆ ಅಂತ ಸೀರಿಯಸ್ ಆಗಿ ಅವಳನ್ನೇ ನೋಡ್ತಾ ಹೇಳ್ದ ಅಧಿರಾಜ್ ವರ್ಮ. ಛೇ, ಒಂದು ಗ್ಲಾಸ್ ಮಧ್ಯೆ ಎಷ್ಟು ಕೆಲಸ ಮಾಡಿದೆ, ಇನ್ನೊಂದು ನಿಮಿಷ ಇಲ್ಲೇ ಇದ್ದರೆ ಸಿಂಹ ಏನು ಮಾಡ್ತಾನೋ ಏನೋ. ತಕ್ಷಣ ಎಸ್ಕೇಪ್ ಆಗಬೇಕು ಅಂದ್ಕೊಳ್ತಾ ಫಾಸ್ಟಾಗಿ ಕೆಳಗಿದ್ದ ಡ್ರೆಸ್ ತೆಗೆದುಕೊಂಡು ಹಾಕ್ಕೊಂಡು ಅಲ್ಲಿಂದ ಓಡಿ ಹೋದ್ಲು ಆರಾಧ್ಯ. ರೆಡಿಯಾಗಿ ಬಂದು ಮುಖ ಸಣ್ಣಗೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದ ಆರಾಧ್ಯಳ ಮುಂದೆ ಒಂದು ಬ್ಲ್ಯಾಕ್ ಕಾರ್ಡ್ ಪ್ರತ್ಯಕ್ಷ ಆಯಿತು. ಏನದು ಅಂತ ಅಧಿರಾಜ್ ವರ್ಮ ಕಡೆ ಅಯೋಮಯವಾಗಿ ನೋಡ್ತಾ ಕೇಳಿದ್ಲು ಆರಾಧ್ಯ. ಕ್ರೆಡಿಟ್ ಕಾರ್ಡ್, ನೀನೇ ಇಟ್ಕೋ ಅಂದ ಅಧಿರಾಜ್ ವರ್ಮ. ಏನೂ ಅಂತ ಆಶ್ಚರ್ಯದಿಂದ ನೋಡಿದ್ಲು ಆರಾಧ್ಯ. ಯಾಕಂದರೆ ಅದು ಒಂದು ಸುಪ್ರೀಂ ಬ್ಲ್ಯಾಕ್ ಕಾರ್ಡ್. ಆ ಕಾರ್ಡ್ ಸಿಟಿಯಲ್ಲಿ ಕೇವಲ 3 ಜನರಲ್ಲಿ ಇದ್ರೇನೆ ದೊಡ್ಡ ವಿಷಯ. ಅಂಥ ಕಾರ್ಡನ್ನು ಅಧಿರಾಜ್ ವರ್ಮ ತನಗೆ ಯಾಕೆ ಕೊಡ್ತಿದ್ದಾನೆ ಅಂತ ಅನುಮಾನದಿಂದ ಯೋಚಿಸಿದ್ಲು. ನನಗೆ ಯಾಕೆ ಈ ಕಾರ್ಡ್ ಕೊಡ್ತಿದ್ದೀರಿ, ನಾನೇನು ಮಾಡ್ಕೊಳ್ಳಿ ಅಂತ ಕೇಳಿದ್ಲು ಆರಾಧ್ಯ. ನಿನಗೇನಾದರೂ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೋ ಅಂತ ಸ್ಟ್ರೈಟಾಗಿ ಅಂದ ಅಧಿರಾಜ್ ವರ್ಮ. ನಿಜವಾಗಿಯೂ ನನಗೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಾಗಿ ಕೇಳಿದ್ಲು ಆರಾಧ್ಯ. ಅದಕ್ಕೆ ಅಲ್ವಾ ಕೊಟ್ಟಿದ್ದು ಅಂತ ಕೋಪದಿಂದ ಅಂದ ಅಧಿರಾಜ್ ವರ್ಮ. ಈ ಕಾರ್ಡ್ನ ಲಿಮಿಟ್ ಎಷ್ಟಿದೆ ಅಂತ ಕುತೂಹಲದಿಂದ ಕೇಳಿದ್ಲು ಆರಾಧ್ಯ. ಯಾಕೆ ಅಂತ ನೇರವಾಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ಕೇಳಿದ ಅಧಿರಾಜ್ ವರ್ಮ. ಹಾಂ, ತಿಳ್ಕೊಂಡ್ರೆ ಎಷ್ಟು ಖರ್ಚು ಮಾಡಬೇಕು ಅಂತ ಗೊತ್ತಾಗುತ್ತೆ ಅಲ್ವಾ ಅಂತ ಹಲ್ಕಿರಿದ್ಲು ಆರಾಧ್ಯ. ನೀನು ಎಕ್ಸ್ಪೆಕ್ಟ್ ಮಾಡದಷ್ಟು ಅಂದ. ನನ್ನೇನು ಅಂದ್ಕೊಂಡಿದ್ದಾನೆ ಇವನು, ಒಂದು ವೇಳೆ ಅದಕ್ಕೆ ಇಷ್ಟು ಸಡನ್ನಾಗಿ ಕಾರ್ಡ್ ಕೊಡ್ತಿದ್ದಾನಾ, ನಾನೇನ ದುಡ್ಡು ಬಯಸೋಳು ಅಂದ್ಕೊಬಿಟ್ಟಿದ್ದಾನಾ ಅಂತ ಅನುಮಾನ ಬರುತ್ತಲೆ ಅಧಿರಾಜ್ ವರ್ಮ ಕಡೆ ಕೋಪದಿಂದ ನೋಡಿದ್ಲು ಆರಾಧ್ಯ. ಇನ್ನೇಕೆ ತಡ, ತಗೋ ಅಂತ ಒತ್ತಾಯಿಸ್ತಾ ಅಧಿರಾಜ್ ವರ್ಮ. ನೀವು ನನಗೆ ಟೆಸ್ಟ್ ಇಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ರಾತ್ರಿ ಏನಾದರೂ ನಡೆದಿದೆಯಾ? ಸಡನ್ನಾಗಿ ನನಗೆ ಇಷ್ಟೊಂದು ಮನಿ ಯಾಕೆ ಕೊಡ್ತಿದ್ದೀರಾ ತಿಳ್ಕೊಳ್ಬಹುದಾ ಅಂತ ಅಧಿರಾಜ್ ವರ್ಮನ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾ ಕೇಳಿದ್ಲು ಆರಾಧ್ಯ. ನನ್ನ ವೈಫ್ ಎಲ್ಲೂ ತೊಂದರೆಗೆ ಬೀಳಬಾರ್ದು ಅಂತ ಕೊಡ್ತಿದ್ದೀನಿ ಅಂತ ನೇರವಾಗಿ ಹೇಳ್ದ ಅಧಿರಾಜ್ ವರ್ಮ. ನಾನು ತೊಂದರೆ ಪಟ್ಟರೆ ನಿಮಗೇನು ಪ್ರಾಬ್ಲಮ್ಮು, ಇನ್ನೂ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ ಅಲ್ವಾ ಅಂತ ವ್ಯಂಗ್ಯವಾಗಿ ಹೇಳಿದ್ಲು ಆರಾಧ್ಯ. ಈ ಅಧಿರಾಜ್ ವರ್ಮಗೆ ತುಂಬ ಸ್ಟೇಟಸ್ ಇದೆ, ಅದಕ್ಕೆ ತಕ್ಕಂತೆ ನನ್ನ ವೈಫ್ ಕೂಡ ಇರಬೇಕು ಅಂದ ಅಧಿರಾಜ್. ನೀವೆಲ್ಲ ಇಷ್ಟಪಡ್ತಿದ್ರೆ ನಾನು ಯಾಕೆ ಬೇಡ ಅನ್ರಿ, ಖಂಡಿತ ತೊಗೊಂಡು ಚೆನ್ನಾಗಿ ಯೂಸ್ ಮಾಡ್ತೀನಿ, ನೀವು ನಿಜಕ್ಕೂ ಬೇಸರ ಪಡಬೇಕಾಗಿಲ್ಲ ಅಂತ ವ್ಯಂಗ್ಯವಾಗಿ ಅಂದ್ಲು ಆರಾಧ್ಯ. ಹಾಂ ಅನ್ನುವಂತೆ ನಿಟ್ಟುಸಿರು ಬಿಟ್ಟು ಏನು ಮಾಡ್ತೀಯೋ ಮಾಡ್ಕೋ ಅಂತ ಒಂದು ಲುಕ್ ಕೊಟ್ಟು ಹೊರಟು ಹೋದ ಅಧಿರಾಜ್ ವರ್ಮ. ಈ ದಿನ ಲಂಚ್ ಟೈಮ್ನಲ್ಲಿ ನಿನಗೆ ಟ್ರೀಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಕಾವ್ಯ, ಏನಂತೀಯಾ ಅಂತ ಎಗರಿಸಿದ್ಲು ಆರಾಧ್ಯ. ನೀನು ನನಗೆ ಟ್ರೀಟ್ ಕೊಡ್ತೀಯಾ ಅಂತ ಅಯೋಮಯವಾಗಿ ಕೇಳಿದ್ಲು ಕಾವ್ಯ. ಏನೇ, ಯಾಕೆ ಆ ಥರ ಮುಖ ಇಟ್ಕೊಂಡಿದ್ಯಾ, ನಾನು ನಿನಗೆ ಟ್ರೀಟ್ ಕೊಡಬಾರ್ದಾ ಅಂತ ಕೋಪದಿಂದ ಕೇಳಿದ್ಲು. ಜಿಪ್ಣಿ ಆರಾಧ್ಯ, ಟ್ರೀಟ್ ಕೊಡ್ತಿದ್ರೆ ಯಾರಾದರೂ ಬೇಡ ಅಂತಾರಾ ಅಂತ ಟೀಸಿಂಗಾಗಿ ಕೇಳಿದ್ಲು ಕಾವ್ಯ. ನಾನು ಜಿಪ್ಣಿನಾ ಅಂತ ಮುಖ ತಿರುಗಿಸಿದ್ಲು ಆರಾಧ್ಯ. ಆ ವಿಷಯದಲ್ಲಿ ಏನಾದರೂ ಅನುಮಾನ ಇದ್ದರೆ ಇವಾಗ ಬೇಡ ಬಿಡು, ನೀನು ದೊಡ್ಡ ಕನ್ಫ್ಯೂಷನ್ ಫೆಲೋ ಅಂತ ಕಾಣಿಸಿದ್ಲು ಕಾವ್ಯ. ಈ ದಿನ ನಿನ್ನ ಒಪಿನಿಯನ್ ನಾನು ಬದಲಾಯಿಸ್ತೀನಿ ನಡಿ ಅಂತ ಅವಳನ್ನ ಕಾಲೇಜ್ ಹತ್ತಿರದಲ್ಲಿದ್ದ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ್ಲು ಆರಾಧ್ಯ. ಇದೇನಿದು, ಈ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿದ್ಯಾ ಅಂತ ಅಯೋಮಯವಾಗಿ ಕೇಳಿದ್ಲು ಕಾವ್ಯ. ನಮ್ಮ ಕಾಲೇಜ್ಗೆ ಈ ರೆಸ್ಟೋರೆಂಟ್ ಒಂದೇ ಹತ್ತಿರದಲ್ಲಿರೋದು, ಇನ್ನು ದೂರದಲ್ಲಿ ಪ್ಲೇಸ್ ಆದರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನಾವು ಆಫ್ಟರ್ನೂನ್ ಕ್ಲಾಸಸ್ ಅಟೆಂಡ್ ಆಗಬೇಕಲ್ವಾ ಅಂತ ಹೇಳಿದ್ಲು ಆರಾಧ್ಯ. ಹಾಂ ನಿಜವೇ, ನಿಜಕ್ಕೂ ಇಂಪಾರ್ಟೆಂಟ್ ಕ್ಲಾಸಸ್ ಇವೆ, ಬೇಗ ಲಂಚ್ ಮಾಡಿ ಒಟ್ಟು ಹೋಗೋಣ ನಡಿ ಎಂದು ಆರಾಧ್ಯ ಜೊತೆ ಸೇರಿ ರೆಸ್ಟೋರೆಂಟ್ ಒಳಗೆ ಹೋದ್ಲು ಕಾವ್ಯ. ಇಬ್ಬರು ಒಂದು ಜಾಗದಲ್ಲಿ ಕೂತರು. ಆಗ ಸರ್ವರ್ ಬಂದು ಯುವರ್ ಆರ್ಡರ್ ಮ್ಯಾಮ್ ಅಂತ ಪೊಲೈಟಾಗಿ ಕೇಳ್ದ. ನಿಮ್ಮ ರೆಸ್ಟೋರೆಂಟ್ನಲ್ಲಿರೋ
ಕಾಸ್ಟ್ಲಿ ಫುಡ್ ಐಟಮ್ಸ್ ಎಲ್ಲವನ್ನ ತಗೊಂಡು ಬಾ ಅಂತ ಆರ್ಡರ್ ಮಾಡಿದ್ಲು ಆರಾಧ್ಯ. ಅವಳ ಕಡೆ ಅನುಮಾನದಿಂದ ನೋಡ್ತಾ, ಆರ್ ಯು ಶ್ಯೂರ್ ಮೇಡಮ್ ಅಂತ ಕನ್ಫರ್ಮ್ ಮಾಡಿಕೊಳ್ಳಲು ಕೇಳಿದ ವೆಯ್ಟರ್. ಎಸ್ ಅಂತ ದರ್ಪದಿಂದ ಹೇಳಿದ್ಲು ಆರಾಧ್ಯ. ಓಕೆ ಮೇಡಮ್ ಅಂತ ಅಲ್ಲಿಂದ ಹೊರಟು ಹೋದ ವೆಯ್ಟರ್. ಆ ವೆಯ್ಟರ್ ಅಲ್ಲಿಂದ ಹೊರಟು ಹೋದ ನಂತರ, ಹೇಯ್ ನೀನು ಚೆನ್ನಾಗಿದೆಯಾ ಅಂತ ಆರಾಧ್ಯಳನ್ನು ತೀಕ್ಷ್ಣವಾಗಿ ನೋಡ್ತಾ ಕೇಳಿದ್ಲು ಕಾವ್ಯ. ಎಸ್ ಐ ಆಮ್ ಫೈನ್. ಯಾಕೆ ಹಾಗೆ ಕೇಳಿದೆ? ಆಶ್ಚರ್ಯದಿಂದ ನೋಡಿದ್ಲು ಆರಾಧ್ಯ. ರೆಸ್ಟೋರೆಂಟ್ನಲ್ಲಿರೋ ದುಬಾರಿ ಫುಡ್ ಐಟಮ್ಸ್ ತರೋದಕ್ಕೆ ಆರ್ಡರ್ ಹೇಳಿದೆಯಲ್ಲ, ಅದಕ್ಕೆ ಕೇಳಿದೆ ಅಂತಂದ್ಲು ಕಾವ್ಯ. ಅದರಲ್ಲಿ ತಪ್ಪೇನಿದೆ? ವಿಚಿತ್ರವಾಗಿ ಕೇಳಿದ್ಲು ಆರಾಧ್ಯ. ಪ್ರತಿದಿನ ತಿನ್ನೋ ತಿಂಡಿಗೂ ಬಡ್ಜೆಟ್ ಮಾಡೋ ನೀನು ಈ ದಿನ ಏನೂ ಆಗದಾಗ ಆರ್ಡರ್ ಕೊಡ್ತಿದ್ರೆ ನನಗೆ ಹಾಗೆ ಅನಿಸುತ್ತೆ. ಏನಾಯ್ತು ನಿನಗೆ? ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ? ಅಷ್ಟೊಂದು ಬಿಲ್ ಹೇಗೆ ಕಟ್ತೀಯಾ? ನನಗೆ ನಿನ್ನನ್ನು ನೋಡ್ತಿದ್ರೆ ತರಾತುರಿ ಮಾಡ್ತಿದ್ಯಾ ಅನ್ನಿಸ್ತಿದೆ. ಒಂದು ಬಾರಿ ಆಲೋಚಿಸು ಆರಾಧ್ಯ, ವ್ಯತ್ಯಾಸ ಆದರೆ ಗೌರವ ಹೋಗುತ್ತೆ ಅಂತ ಆರಾಧ್ಯಳಿಗೆ ತಿಳಿ ಹೇಳೋ ಪ್ರಯತ್ನ ಮಾಡಿದ್ಲು ಕಾವ್ಯ. ಯು ಡೋಂಟ್ ವರಿ ಕಾವ್ಯ, ಈ ದಿನ ಅಂತಹ ಲಿಮಿಟ್ ಏನಿಲ್ಲ, ನಿನಗಿಷ್ಟ ಬಂದಷ್ಟು ತಿನ್ನು ಅಂತ ನಗ್ತಾ ಹೇಳಿದ್ಲು ಆರಾಧ್ಯ. ನೀನು ಏನು ಮಾಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಆರಾಧ್ಯ, ಆದರೆ ಏನು ಮಾಡಿದ್ರು ಜಾಗೃತಿ ಆಗಿರು ಅಂತ ಮೆಲ್ಲಗೆ ಹೇಳಿದ್ಲು ಕಾವ್ಯ. ಓಕೆ ಅಮ್ಮ, ನಾನು ಚೆನ್ನಾಗಿರ್ತೀನಿ, ನೀನು ವರಿ ಆಗದೆ ಎಂಜಾಯ್ ಮಾಡಿದ್ರೆ ಒಳ್ಳೆಯದು ಅಂತ ಕೋಪದಿಂದ ಅಂದ್ಲು ಆರಾಧ್ಯ. ಅರೆ, ಇವಾಗ ನಾನೇನಂದೆ ಅಂತ ಅಷ್ಟೊಂದು ಕೋಪ ಬಂತು? ನೀನು ಒಳ್ಳೆದಕ್ಕೆ ತಾನೇ ನಾನು ಹೇಳಿದ್ದು ಅಂತ ಬೇಸತ್ಲು ಕಾವ್ಯ. ಸರಿ ಸರಿ ಬಿಡು, ಅಳಬೇಡ. ನಿನಗೊಂದು ವಿಷಯ ಹೇಳ್ತೀನಿ. ಅಧಿರಾಜ್ ವರ್ಮಾ ನನಗೆ ಕಾರ್ಡ್ ಕೊಟ್ಟ ವಿಷಯ ಹೇಳಿದ್ಲು. ವಾವ್, ಈ ವಿಷಯ ಇಷ್ಟೊಂದು ಲೇಟಾಗಿನ ಹೇಳೋದು? ಏನು ಮಾಡಿದ್ರು ಕೊಟ್ಟರು ಅಂತ ಆತರದಿಂದ ಕೇಳಿದ್ಲು ಕಾವ್ಯ. ಚಿಕ್ಕ ಹುಡುಗಿ ಥರ ಇರು, ಅಂಥದ್ದನ್ನೆಲ್ಲ ನೀನು ಕೇಳಬಾರ್ದು, ನಾನು ಹೇಳಬಾರ್ದು ಅಂತ ತಿಳುವಳಿಕೆಯಿಂದ ಸಮಾಧಾನ ಹೇಳಿದ್ಲು ಆರಾಧ್ಯ. ಹೋ ಅರ್ಥ ಆಯ್ತು ಬಿಡು. ನಿಮ್ಮ ಗಂಡ ಹೆಂಡತಿ ಮನೆಗೆ ಹೋದ್ಮೇಲೆ ಕೆಳಗೆ ಬಿದ್ದು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿರ್ತೀರಿ. ಆ ಆನಂದದಲ್ಲಿ ಅಧಿರಾಜ್ ವರ್ಮ ಅವ್ರು ಕಾರ್ಡ್ ಕೊಟ್ಟಿದ್ದಾರೆ, ಅದಕ್ಕೆ ನಿನ್ನ ಮುಖದಲ್ಲಿ ಗ್ಲೋ ಜೊತೆಗೆ ಹ್ಯಾಪಿನೆಸ್ ಕೂಡ ಕಾಣಿಸ್ತಿದೆ ಅಂತ ನಕ್ಕದ್ಲು ಕಾವ್ಯ. ಅಷ್ಟೊಂದೇನಿಲ್ಲ ತಾಯಿ, ನೀನು ಓವರಾಗಿ ಊಹಿಸ್ಕೊಂಡು ನನ್ನನ್ನು ತಿನ್ನಬೇಡ. ತನ್ನ ವೈಫ್ ಎಲ್ಲೂ ಕಡಿಮೆ ಇಲ್ಲದೆ ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂತ ನನಗೆ ಕಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ. ತಮ್ಮ ಪ್ರೆಸ್ಟೀಜ್ಗಾಗಿ ಏನು ಬೇಕಾದರೂ ಮಾಡ್ತಾರೆ, ನೀನು ಅನಾವಶ್ಯಕವಾಗಿ ಆವೇಶ ಪಡಬೇಡ ಅಂತ ಹೇಳಿದ್ಲು ಆರಾಧ್ಯ. ಅದು ಸರಿ, ಆದರೆ ನನಗೊಂದು ವಿಷಯ ಹೇಳು. ಅಧಿರಾಜ್ ವರ್ಮಾ ಅವರಿಗೆ ಅವರ ಥರನೇ ಇರೋ ಒಬ್ಬ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಅಂತ ಆತುರದಿಂದ ಕೇಳಿದ್ಲು ಕಾವ್ಯ. ಏನೋ ನನಗೇನು ಗೊತ್ತು, ಆದರೂ ತಿಳ್ಕೊಂಡು ಏನು ಮಾಡ್ತೀಯಾ ಅಂತ ಅಯೋಮಯವಾಗಿ ಕೇಳಿದ್ಲು ಆರಾಧ್ಯ. ನಿಜಕ್ಕೂ ಇಲ್ಲಿವರೆಗೂ ತಿಳ್ಕೊಳ್ದೆ ಏನು ಮಾಡ್ತಿದ್ಯಾ ಕೋಪದಿಂದ ಕೇಳಿದ್ಲು ಕಾವ್ಯ. ತಿಳ್ಕೊಂಡೇನು ಮಾಡಬೇಕು? ನಿಜಕ್ಕೂ ಆ ಇನ್ಫಾರ್ಮೇಷನ್ ನನಗ್ಯಾಕೆ ಅಂತ ಅಸಹನೆಯಿಂದ ಅಂದ್ಲು ಆರಾಧ್ಯ. ನೀನೇನು ಮಾಡಬೇಕಾಗಿಲ್ಲ, ಎಲ್ಲವನ್ನು ನಾನೇ ಮಾಡ್ತೀನಿ ಅಂತ ಮುಸಿ ನಗ್ತಾ ಅಂದ್ಲು ಕಾವ್ಯ. ನಿನಗ್ಯಾಕೆ ತಾಯಿ, ಹೇಳೋದನ್ನು ಸರಿಯಾಗಿ ಹೇಳು, ಇಲ್ದಿದ್ರೆ ಸಾಯ್ತೀಯ ನನ್ನ ಕೈಯಲ್ಲಿ ಅಂತ ಕಿರಿಕಿರಿಯಿಂದ ಅಂದ್ಲು ಆರಾಧ್ಯ. ಯಾಕಂದರೆ ಹಾಗೆ ಅವರ ಥರದವ್ರು ಇನ್ನೊಬ್ಬರು ಇದ್ದರೆ ನಾನು ಅವರಿಗೆ ಲೈನ್ ಹಾಕ್ಬೋದಲ್ವಾ ಅಂತ ಹಲ್ಕಿರಿದ್ಲು ಕಾವ್ಯ. ಲೈನ್ ಹಾಕಿ ಏನು ಮಾಡ್ತೀಯಾ ಅನುಮಾನದಿಂದ ಕೇಳಿದ್ಲು ಆರಾಧ್ಯ. ನಿನ್ನ ಥರ ಕಾರ್ಡ್ ತಗೊಳ್ತೀನಿ ನಾನು ಕೂಡ ಅಂತ ಆನಂದದಿಂದ ಹೇಳಿದ್ಲು ಕಾವ್ಯ. ಅಮ್ಮಮ್ಮೋ, ಕಾಡ್ಗೆ ಹೋಗ್ಬಿಡ್ತೀಯಾ ಅಂತ ಕಂಗಾಲಾಗಂದ್ಲು ಆರಾಧ್ಯ. ಅವನ ಮನೆಗೆ ಹೋಗ್ತೀನಿ, ಆದರೆ ಕಾಡಿಗೆ ನಾನು ಯಾಕೆ ಹೋಗ್ತೀನಿ? ಅಂಥವನ್ನ ಮದುವೆ ಮಾಡಿಕೊಂಡ್ರೆ ನನಗೂ ಲಕ್ಸುರಿ ಲೈಫ್ ಬರುತ್ತೆ ಅಲ್ವಾ ಅಂತ ಆನಂದದಿಂದ ಅಂದ್ಲು ಕಾವ್ಯ. ನನಗೆ ಅಧಿರಾಜ್ ವರ್ಮಾ ಫ್ರೆಂಡ್ಸ್ ಯಾರೂ ಗೊತ್ತಿಲ್ಲ, ಮಾತಾಡಬೇಕು ಅಂತಲೂ ಅಂದ್ಕೊಳ್ತಿಲ್ಲ, ಆ್ಯಂಡ್ ನಾನು ಅವರನ್ನು ತಿಳ್ಕೊಳ್ಬೇಕು ಅಂತಲೂ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ನಾವಿಬ್ಬರು ಎಂದಿಗೂ ಒಟ್ಟಿಗೆ ಇರಲ್ಲ, ಅವನಿಗೆ ನನ್ನ ಸೆಟ್ ಆಗಲ್ಲ. ಅವನ ಜೊತೆ ಇದ್ದರೆ ದಿನ ಭಯಪಡ್ತಾ ಬದುಕಬೇಕು. ಅಂಥ ಕಾಂಪ್ಲಿಕೇಟೆಡ್ ಲೈಫ್ ನನಗಾಗೋದೇ ಇಲ್ಲ. ನೀನು ಅಂಥ ಆಸೆಗಳನ್ನ ಇಟ್ಕೊಳ್ಳೇಬೇಡ ಅಂತ ಹಿತವಚನ ಹೇಳಿದ್ಲು ಆರಾಧ್ಯ. ಅಂಥದ್ದೇನಿಲ್ಲ, ಆದರೆ ಆ ದಿನ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಒಟ್ಟಿಗೆ ಮಾತನಾಡಿದ ಪರ್ಸನ್ ಯಾರು ಅಂತ ಕುತೂಹಲದಿಂದ ಕೇಳಿದ್ಲು ಕಾವ್ಯ. ಇವಾಗ ಅವನ ಬಗ್ಗೆ ನಿನಗೆ ಯಾಕೆ ಅಯೋಮಯವಾಗಿ ಕೇಳಿದ್ಲು ಆರಾಧ್ಯ.
ಆ ದಿನ ಹೊರಟು ಹೋಗೋ ಕಂಗಾಲಲ್ಲಿ ನೋಡಿದೆ. ಆಗಲೇ ನನ್ನ ಹೃದಯ ಅವನಿಗಾಗಿ ಗಟ್ಟಿಯಾಗಿ ಬಡ್ಕೊಳ್ತು. ಅವನೇ ನನ್ನ ಸೋಲ್ಮೇಟ್ ಅಂತ ಫಿಕ್ಸ್ ಆಗೋಯ್ತು ಅಂತ ನಾಚ್ಕೊಳ್ತಾ ಹೇಳಿದ್ಲು ಕಾವ್ಯ. ನಿನ್ನಲ್ಲಿ ಕನಸುಗಳು ಕೂಡ ಇವೆಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಆರಾಧ್ಯ. ಇನ್ನು ತುಂಬ ಇದೆ, ತೋರಿಸ್ಲಾ ತುಂಟತನದಿಂದ ಕೇಳಿದ್ಲು ಕಾವ್ಯ. ನನಗೇನು ಬೇಡ ತಾಯಿ, ನಿನ್ನ ಟ್ಯಾಲೆಂಟ್ ನೀನೇ ಬಚ್ಚಿಟ್ಕೋ ಅಂತ ಅಸಹನೆಯಿಂದ ಅಂದ್ಲು ಆರಾಧ್ಯ. ನಾನಂದರೆ ನಿನಗೆ ಹೊಟ್ಟೆ ಕಿಚ್ಚಲ್ವಾ, ಅದಕ್ಕೆ ತಿಳಿದಿರೋ ವ್ಯಕ್ತಿ ಬಗ್ಗೆ ಕೇಳಿದ್ರು ಹೇಳ್ತಾ ಇಲ್ಲ. ಪ್ಲೀಸ್ ಆರಾಧ್ಯ, ಮೋಹಿತ್ನ ನನಗೆ ಇಂಟ್ರಡ್ಯೂಸ್ ಮಾಡಿಸಲ್ವಾ, ಅವನ ಡೀಟೇಲ್ಸ್ ಹೇಳಲ್ವಾ ಪ್ಲೀಸ್ ಅನ್ನುತ್ತಾ ರಿಕ್ವೆಸ್ಟ್ ಮಾಡಿದ್ಲು ಕಾವ್ಯ. ಇರೋದು ಕರ್ನಾಟಕದ ಬೆಂಗಳೂರಿನಲ್ಲಿ. ಸರಿ ಬಿಡು ಹೇಳ್ತೀನಿ. ಅವನ ಹೆಸರು ಮೋಹಿತ್ ಜೈನ್, ಅಧಿರಾಜ್ ವರ್ಮ ಅವರ ಫ್ರೆಂಡ್, ದೊಡ್ಡ ಬಿಸ್ನೆಸ್ ಮ್ಯಾನ್. ತುಂಬ ವರ್ಷಗಳ ನಂತರ ಇಲ್ಲಿಗೆ ಬಂದಿದ್ದಾರೆ. ಅವನ ಬಿಸ್ನೆಸ್ ಬಗ್ಗೆ ನನಗೆ ಗೊತ್ತಿಲ್ಲ, ನಿನಗೆ ಬೇಕಿದ್ರೆ ನೀನೇ ಎನ್ಕ್ವೈರಿ ಮಾಡ್ಕೊ ಹೋಗು ಅನ್ನುತ್ತಲೇ ಕಾವ್ಯ ಮುಖದಲ್ಲಿದ್ದ ನಾಚಿಕೆ ನೋಡಿ ಬಿದ್ದು ಬಿದ್ದು ನಕ್ಕಿದ್ಲು ಆರಾಧ್ಯ. ಯಾಕೆ ಹಾಗೆ ನಗ್ತಿದ್ಯಾ ಅಂತ ಆಕ್ರೋಶದಿಂದ ಕೇಳಿದ್ಲು ಕಾವ್ಯ. ಏನೇ ಹೀಗಿದೆ ನಿನ್ನ ವ್ಯವಹಾರ, ಸ್ವಲ್ಪ ವೆಯ್ಟ್ ಮಾಡ್ತಾಯಿ, ಇವಾಗ ಅವನನ್ನು ಇಂಟ್ರೊಡ್ಯೂಸ್ ಮಾಡಿಸಲು ನನಗೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ಲು ಆರಾಧ್ಯ. ಯಾಕೆ ಸಾಧ್ಯ ಆಗಲ್ಲ ತಕ್ಷಣ ಕೇಳಿದ್ಲು ಕಾವ್ಯ. ನಾನು ತುಂಬ ಬ್ಯುಸಿ ಇದ್ದೀನಿ, ಈ ವಿಷಯದ ಬಗ್ಗೆ ಆಮೇಲೆ ಆಲೋಚಿಸ್ತೀನಿ ಅಂತ ಬಿಲ್ಡಪ್ ಕೊಟ್ಲು ಆರಾಧ್ಯ. ಇದೆಲ್ಲ ನೀನು ಬೇಕಂತಾನೇ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಪ್ಲೀಸ್ ಆರಾಧ್ಯ, ನನ್ನ ಅಮ್ಮ ಅಲ್ವಾ, ನನ್ನ ಬಂಗಾರ ಅಲ್ವಾ, ಅವನ ಬಗ್ಗೆ ತಿಳ್ಕೊಂಡು ಪುಣ್ಯ ಕಟ್ಕೊಳ್ಳೆ. ನಮ್ಮ ಹಾಗೆ ನಮ್ಮ ಹಸ್ಬೆಂಡ್ಸ್ ಇಬ್ಬರು ಫ್ರೆಂಡ್ಸ್ ಆದರೆ ಲೈಫ್ ಲಾಂಗ್ ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ ಅಂತ ತಿಳುವಳಿಕೆಯಿಂದ ಆರಾಧ್ಯಾಳನ್ನೇ ಲಾಕ್ ಮಾಡೋ ಪ್ರಯತ್ನ ಮಾಡಿದ್ಲು ಕಾವ್ಯ. ವಾವ್, ಏನಾದರೂ ಹೇಳಿದ್ಯಾ, ನಿಜಕ್ಕೂ ಸೂಪರ್ ಪ್ಲ್ಯಾನ್, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಲು ಆರಾಧ್ಯ. ಪ್ಲ್ಯಾನಾ? ಏನು ಪ್ಲ್ಯಾನ್? ಅಂಥದ್ದೇನಿಲ್ವೇ, ಆದರೂ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ದಿದ್ರೆ ಬಿಟ್ಬಿಡು. ಏನೋ ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವಾಗಲೂ ಕಂಟಿನ್ಯೂ ಮಾಡಬಹುದು ಅನ್ನೋ ಉದ್ದೇಶದಿಂದ ಹಾಗಂದೆ ಅಷ್ಟಕ್ಕೆ. ನೀನು ನಿಂದನೆಗಳು ಹಾಕಿದ್ರೆ ಹೇಗೆ, ನೀನು ನನಗೆ ಯಾರನ್ನು ಪರಿಚಯಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೋಪದಿಂದ ಅಂದ್ಲು ಕಾವ್ಯ. ಸರಿ ಬಿಡು, ಅಳಬೇಡ, ನಾನೇನೋ ನಿನ್ನನ್ನು ಟೀಸ್ ಮಾಡಿದೆ. ಮೋಹಿತ್ ಅವರೊಂದಿಗೆ ನನಗೆ ಅಷ್ಟಾಗಿ ಪರಿಚಯ ಇಲ್ಲ, ಅವರು ಅಧಿರಾಜ್ ವರ್ಮ ಅವರ ಫ್ರೆಂಡ್ ಅನ್ನೋದನ್ನು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ. ಟೈಮ್ ಬಂದಾಗ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತಂದ್ಲು ಆರಾಧ್ಯ. ಸಮಯ ಬಂದಾಗ ಪರಿಚಯಿಸ್ತೀನಿ ಅಂತ ಹೇಳಿದ್ಲು. ಆದರೆ ಇಷ್ಟು ಸಡನ್ನಾಗಿ ಕಾವ್ಯಾಳಿಗೆ ಅವನ ಮೇಲೆ ಇಂಟ್ರೆಸ್ಟ್ ಯಾಕೆ ಬಂತು ಅಂತ ಆರಾಧ್ಯಳಿಗೆ ನಿಜಕ್ಕೂ ಅರ್ಥನೇ ಆಗಲಿಲ್ಲ. ಆ ದಿನ ಹಾಸ್ಪಿಟಲ್ನಲ್ಲಿಯೂ ಹಾಗೆ ಕೇಳಿದ್ಲು ಅವನ ಬಗ್ಗೆ ಏನು ಗೊತ್ತು ಅಂತ. ಹೀಗೆ ಮಾತಾಡ್ತಿದ್ದಾಳೆ ಅಂತ ಆಲೋಚನೆಯಲ್ಲಿ ಬಿದ್ಲು. ಇಷ್ಟರಲ್ಲಿ ಫುಡ್ ಸರ್ವ್ ಮಾಡಿದ್ರಿಂದ ಇಬ್ಬರು ತಿನ್ನೋದ್ರಲ್ಲಿ ಮುಳುಗಿ ಹೋದರು. ಇಷ್ಟರಲ್ಲಿ ಆರಾಧ್ಯ, ನಿನ್ನೆ ರಾತ್ರಿ ಪಬ್ನಲ್ಲಿ ಒಬ್ಬ ಹುಡುಗ ನಿನ್ನ ಹತ್ರ ಬಂದು ಕೆಲವು ವರ್ಷಗಳಿಂದ ನಿನ್ನ ಅಧಿರಾಜ್ ವರ್ಮ ಅವರೊಂದಿಗೆ ನೋಡಿದೆ ಅಂತ ಹೇಳಿದ್ನಲ್ವಾ, ಏನಾಯಿತು ಅಂತ ಕೇಳಿದ್ಲು ಕಾವ್ಯ. ಗೊತ್ತಿಲ್ಲ ಕಾವ್ಯ, ನನಗೆ ಅಧಿರಾಜ್ ವರ್ಮ ಪರಿಚಯವಾಗಿದ್ದೆ ನಮ್ಮ ಮದುವೆಯಲ್ಲಿ, ಆದರೆ ಅವನೇನೋ ನಮ್ಮಿಬ್ಬರಿಗೂ ತುಂಬ ಇಯರ್ಸ್ ಪರಿಚಯ ಇದೆ ಅಂತ ಹೇಳ್ತಿದ್ದಾನೆ. ಯಾವುದು ನಿಜವೋ ಯಾವುದು ಸುಳ್ಳೋ ನನಗೂ ಅರ್ಥನೇ ಆಗ್ತಿಲ್ಲ. ನಾವಿಬ್ಬರು ಇದಕ್ಕೂ ಮುಂಚೆ ಮೀಟ್ ಆಗಿದ್ರೆ ನನಗೆ ತಿಳಿದೇ ಇರುತ್ತಾ ಅಂತ ಅಯೋಮಯವಾಗಿ ಅಂದ್ಲು ಆರಾಧ್ಯ. ಮೇ ಬಿ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೋ ಏನೋ ಆಲೋಚನೆಯಾಗಂದ್ಲು ಕಾವ್ಯ. ನನಗೂ ಅದೇ ಅನ್ನಿಸ್ತಿದೆ, ಇಲ್ದಿದ್ರೆ ಅಧಿರಾಜ್ ವರ್ಮ ಎಲ್ಲೋ ನಾನೆಲ್ಲೋ ಆ ಕೋಪಿಷ್ಟ ಮನುಷ್ಯನನ್ನು ಅಷ್ಟು ಇಯರ್ಸಿಂದ ಹೇಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಏನೋ ಆಲೋಚಿಸ್ತಾ ಅಂದ್ಲು ಆರಾಧ್ಯ. ಸರಿ ಬಿಡು, ಫುಡ್ಡು ತಣ್ಣಗಾಗಿ ಹೋಗ್ತಿದೆ, ತಿನ್ನು ಅಂತ ಕಾವ್ಯ ಕೂಡ ಆರಾಧ್ಯಳೊಂದಿಗೆ ಸೇರಿ ಫುಡ್ ತಿನ್ನೋ ಟೈಮ್ನಲ್ಲಿ ಬ್ಯುಸಿ ಆಗೋದ್ಲು. ಇಬ್ಬರ ಲಂಚ್ ಫಿನಿಶ್ ಆದ ನಂತರ ವೆಯ್ಟರ್ ಬಿಲ್ ತಗೊಂಡು ಬರೋದ್ರೊಂದಿಗೆ ಬೆಳಗ್ಗೆ ಅಧಿರಾಜ್ ವರ್ಮ ಕೊಟ್ಟ ಕಾರ್ಡನ್ನು ಸ್ಟೈಲಾಗಿ ತೆಗೆದು ಅವನ ಕೈಯಲ್ಲಿಟ್ಲು ಆರಾಧ್ಯ. ಅವಳ ಕೈಯಲ್ಲಿದ್ದ ಕಾರ್ಡನ್ನು ಅವಳನ್ನು ತಿರುಗಿ ನೋಡುತ್ತಾ, ಸಾರಿ ಮೇಡಮ್, ಕಾರ್ಡ್ ಸ್ವೈಪಿಂಗ್ ಇಲ್ಲಿ ಸಾಧ್ಯವಾಗಲ್ಲ, ಓನ್ಲಿ ಕ್ಯಾಶ್ ಮಾತ್ರ ಅಂತ ವಿನಯದಿಂದ ಹೇಳಿದ ವೇಟರ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.